ಇವತ್ತು ಮುಂಜಾನೆ ಬೇಗ ಎದ್ದಿದ್ದೀನಿ ನಾನು. 5 ಗಂಟೆ ಆಗಿದೆ ಅಷ್ಟೇ. ಓಮ ಮತ್ತು ಜೀರಿಗೆ ಇವೆರಡನ್ನ ನೀರಲ್ಲಿ ಕುದಿಸಿ ಇದನ್ನು ಕುಡಿಯೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಯೂಶ್ವಲಿ ನಾನು ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಸ್ವಲ್ಪ ಕಮ್ಮಿನೇ, ಆದರೂ ಇವತ್ತು ನಾನು ಮೆಟ್ರೋದಲ್ಲಿ ಬಂದಿದ್ದೀನಿ ಬಿಕಾಸ್ ಇವತ್ತು ಟೈಮ್ಗೆ ಸರಿಯಾಗಿ ಇಲ್ಲಿ ರೀಚ್ ಆಗಬೇಕಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಈ ವ್ಲಾಗಲ್ಲಿ ನಾನು ಇವೆಂಟ್ಸ್ ಬಗ್ಗೆನೇ ಹಾಕ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಒಂದು ಇವೆಂಟ್ಸ್ ಪ್ಲ್ಯಾನ್ ಆಗಿದೆ. ಇಲ್ಲಿ ಎಲ್ಲರೂ ಇವೆಂಟ್ಸ್ಗೆ ಬಂದಿದ್ದಾರೆ. ಸೊ ಇದನ್ನು ನೋಡಿ ಕಂಪ್ಲೀಟಾಗಿ ತುಮಕೂರು ರೋಡಲ್ಲಿದ್ದೀನಿ. ತುಮಕೂರು ರೋಡ್ 10th ಮೈಲಲ್ಲಿ ಇರೋದು ನಾನಿವಾಗ. ನೋಡಿ, ಚೈನಾ, ಅಮೇರಿಕಾ, ಜಪಾನ್, ಯಾವ್ಯಾವುದು ಕಂಟ್ರಿಯಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿ ನೋಡಿ ಎಷ್ಟೊಂದೆಲ್ಲ ವೆಹಿಕಲ್ಸ್ ಪಾರ್ಕ್ ಮಾಡಿದ್ದಾರೆ. ಇನ್ನು ಒಳಗಡೆ ಏನೇನಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ವೆರೈಟಿ ಆಫ್ ಕಂಪನೀಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಒಂದು ವ್ಯೂ ಅಂತೂ ಸಿಗುತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅಂದರೆ ಇವೆಂಟ್ಸ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ, ಹೀಗೆ ತಮ್ಮ ಒಂದು ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಾರೆ, ಇದನ್ನೆಲ್ಲ ಇದ್ರ ಬಗ್ಗೆ ಒಂದು ಸರ್ಟನ್ ನಾಲೆಜ್ ಅಂತೂ ಆಬ್ವಿಯಸ್ಲಿ ಸಿಗುತ್ತೆ ಅಂತ ನನ್ನ ಒಂದು ಒಪಿನಿಯನ್. ನೋಡೋಣ ಒಳಗಡೆ ಯಾವ ಥರ ಇರುತ್ತೆ ಅಂತ. ಇನ್ನು ಯಾರ್ಯಾರೆಲ್ಲ ವಿಸಿಟ್ ಮಾಡ್ತಾರೋ ವಿಸಿಟರ್ಸ್ಗಂತಾನೆ ಈ ಥರ ಒಂದು QR ಕೋಡ್ ಕೊಡ್ತಾರೆ. ಸೊ ಈ QR ಕೋಡನ್ನು ಯೂಸ್ ಮಾಡಿಕೊಂಡು ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಂಟ್ರಿ ಕೊಡಬೇಕು. ಇನ್ನು ಇವರೆಲ್ಲ ಆ ಕಂಪನಿಗೆ ಸೇರಿದ ಒಂದು MDಗಳಾಗಿರ್ಬೋದು, CEO ಇವರೆಲ್ಲ ತಮ್ಮ ಗುತ್ತಿಗೆಗೆ QR ಕೋಡನ್ನು ಹಾಕ್ಕೊಂಡಿರ್ತಾರೆ. ಸೊ ಅವ್ರ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿ ಅವ್ರ ಪ್ರಾಡಕ್ಟ್ ಡೀಟೇಲ್ಸ್ನ ನಾವು ಅಲ್ಲಿಂದ ತೊಗೋಬೋದು. ಸೊ ನಮ್ಮ ಒಂದು ಪ್ರಾಡಕ್ಟ್ನ ಕೂಡ ಅವರಿಗೆ ನಾವು ಹೇಳ್ಬೋದು ಕೂಡ. ಬಿಕಾಸ್ ಇಲ್ಲಿ ಎಷ್ಟೋ ಜನ ಇವೆಂಟ್ಸಲ್ಲಿ ಅಂದರೆ ವೆಂಡರ್ಸ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ಬಂದಿರ್ತಾರೆ. ಬಿಕಾಸ್ ಹೊಸದಾಗಿ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಈ ಒಂದು ಇಂಡಸ್ಟ್ರಿಗೆ ಬಂದಿರ್ತಾರಲ್ಲ, ಅವರಿಗೆಲ್ಲ ವೆಂಡರ್ಸ್ ಸಿಕ್ಕಿರೋದಿಲ್ಲ. ಅವರೆಲ್ಲ ಈ ಥರನೇ ಪ್ರೋಗ್ರಾಮ್ಸ್ಗಳಿಗೆ ಹೋಗಿಬಿಟ್ಟು ವೆಂಡರ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಇಲ್ಲಿ ನಂಬರ್ ಆಫ್ ಕಂಪನೀಸ್ ಬಂದಿರ್ತವೆ. ಹಾಗೆ ಕಂಪನೀಸ್ಗೆ ಸಂಬಂಧಪಟ್ಟಿರೋ MD ಚೇರ್ಮನ್ಗಳು ಎಲ್ಲರೂ ಬಂದಿರ್ತಾರೆ. ಇನ್ನು ಯಾರ್ಯಾರೆಲ್ಲ ಇವೆಂಟ್ಸ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಾ, ಅವರೆಲ್ಲ ಈ ಥರ ಒಂದು ಪ್ರೋಗ್ರಾಮ್ಸ್ಗಳಿಗೆ ಬರೋದ್ರಿಂದ ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಂತೂ ಸಿಗುತ್ತೆ. ಬಿಕಾಸ್ ನನಗಂತೂ ಸ್ವಲ್ಪ ಹೆಲ್ಪ್ ಆಯಿತು. ರೇಖಾ, ಈ ಕಡೆ ಬಾ. ದಮ್ ಬಿರಿಯಾನಿ ಅಲ್ಲಿದ್ದು ನೋಡಿ ಬಾ. ಚಿಕನ್ ಬಾಯಿ ಯಾರಲ್ಲ ಬಿರಿಯಾನಿ. ಇನ್ನು ಇವರು ಇಲ್ಲಿ ಫುಡ್ ಸ್ಟಾಲ್ನ ಕೂಡ ಹಾಕಿದ್ರು. ನಮಗೆ ಹಸಿವಾಗ್ತಿತ್ತು. ಇಲ್ಲಿ ಚಿಕನ್ ಬಿರಿಯಾನಿ ತೊಗೊಂಡ್ವಿ ನಾವು. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ಇನ್ಫಾರ್ಮೇಟಿವ್ ಅನ್ನಿಸ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.